ಅಯ್ಯೋ ಸುಮಕ್ಕ, ಅಯ್ಯೋ ನಾನಂತೂ ನನ್ನ ಎಲ್ರಿಗೂ ಫೋನ್ ಮಾಡಿದ್ದಾಯ್ತು. ನಮ್ಮ ಅತ್ತೆನೂ ಕೇಳ್ಕೊಂಡಿದ್ದಾಯ್ತು. ಇಬ್ರೂ ಬಿಡ್ಸಕ್ಕೆ ನಮ್ಮನ್ನ ರೆಡಿನೇನಿಯೇ ಇಲ್ಲ. ನನಗೆ ಹೇಳ್ದೆ ಒಸಿ ಕಾಸು ತಂದು ಕೊಡು ಅಂತಂದ್ರೂ ತಂದು ಕೊಡೋಕ್ಕಿಲ್ಲ ಅಂತ ಹೇಳ್ಬಿಡೋದ. ಅಲ್ಲೇ ಬಿದ್ದು ಸಾಯಿ ಹಂಗೆ ಹಿಂಗೆ ಅಂತ ಹೇಳ್ಬಿಡೋದು. ಈಗ ಏನು ಮಾಡಬೇಕು ಅಂತ ಒಂದು ಅರ್ಥ ಆಯ್ತಿಲ್ಲ ನಂಗಂತೂ. ಈಗ ನಾವೇನೋ ಈ ಜೈಲಿಂದ ಹೋಯ್ತೀವಿ ಅನ್ನೋ ಯಾವ ನಂಬಿಕೆನೂ ಇಲ್ಲ. ಆ ಅಪ್ಪಂಗೆ ಎಲ್ಲನೂ ಕಾಸು ಕೊಟ್ಕೊಟ್ರೇನೇ ಬಿಡೋದು, ಇಲ್ಲ ಅಂತಂದರೆ ಬಿಡೋಕ್ಕಿಲ್ಲ. ಏನು ಮಾಡೋದು? ಅಮ್ಮ, ನಿನಗೆ ಗೊತ್ತಲ್ಲ, ನನ್ನ ಹೆಂಡ್ತಿದಾಗ ಮಾತಾಡೀನಿ. ನಾನು ಮಾತಾಡಿದ್ರು ಅವಳು ಏನು ಹೇಳಿದ್ಲು ಅಂತ ನೀನೇನು ಕೇಳಿಸ್ಕೊಂಡಲ್ಲ. ಯಪ್ಪ, ಅವಳಂತೂ ಯಾವುದೇ ಕಾರಣಕ್ಕೂ ನಾನು ಅನ್ಕೊಂಡಂಗೆ ಬುಡ್ಸೋದಂತೂ ಗ್ಯಾರಂಟಿ ಇಲ್ಲ ಕಣಮೋ. ಆ ಅಪ್ಪ ಹೆಂಗಂತಿತ್ತು ಗೊತ್ತೇ, ಈ ಬೇವರ್ಸಿ ಅಲ್ಲೇ ಬಿದ್ದಿರ್ಲಿ ಬಿಡು, ಹಂಗೆ ಹಿಂಗೆ ಇನ್ನು ಬುಡ್ಸೋಕ್ಕೆಲ್ಲನೂ ಆಗಕ್ಕಿಲ್ಲ ಅಂತ ಹೇಳ್ತಿತ್ತು. ನಾನಂತೂ ಇನ್ನು ಜೈಲಾಗೆ ಕೊಳಿಬೇಕು. ಅಯ್ಯೋ, ನನ್ನ ಲವರ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವಳೆ. ನನ್ನ ಪ್ರಕಾರ ಯಾವನ ಜೊತೆನೋ ಓಡಾಗಿತ್ತಾಳೆ ಅಂತ ಅನ್ನಿಸ್ತದೆ. ಈಗ ನಾವು ಈಚೆ ಕಡೆಗೆ ಹೋಗ್ಬೇಕು ಅಂತಂದ್ರೆ ಯಾರನ್ನ ಒಬ್ರು ಇಲ್ಲಿಂದ ನಾವು ಈಚೆ ಕಡೆಗೆ ಹೋಗ್ಲೇಬೇಕು. ನೋಡಿ, ನೀವೆಲ್ಲ 3 ಜನನೂ ಕಳ್ತನ ಮಾಡಿದಿರಿ. ನಾನು ಕಳ್ತನನೇ ಮಾಡಿಲ್ಲ. ನನಗೂ ಈ ಕಳ್ತನಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನೇನು ಮಾಡೀನಿ, ನನ್ನ ಮಗಂಗೆ ಸಪೋರ್ಟ್ ಮಾಡೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿಲ್ಲಿ ಮಾಡಿಕೊಂಡವಳೆ ಅಮ್ಮ ಬಿಟ್ರೆ ನನಗಿನ್ ಯಾವ ಅವಶ್ಯಕತೆನೂ ಇಲ್ಲ. ಇಲ್ಲಿರೋದ್ರೆ ಹೇಳಿದ್ನಲ್ಲ, ಇಲ್ಲಿರೋಕ್ಕಂತೂ ನಂಗಂತೂ ಯಾವ ಇದು ಇಲ್ಲ. ನಾನು ಯಾಕಿರ್ಲಿ ಇಲ್ಲಿ? ನಾನೇನು ಕಳ್ತನ ಮಾಡಿದ್ದೀನಿ? ಎಲ್ಲ ಮೋಸ ಮಾಡೀನಿ ಯಾರಿಗಾದ್ರೂ? ಇಲ್ಲ ತಾನೇ? 10 ರೂಪಾಯಿ ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ. ನಾನು ಯಾಕಿರ್ಬೇಕು ಈ ಜೈಲಾಗೆ? ನೋಡಿ, ನಾನು ಹೋಯ್ತೀನಿ. ನಾನು ಹೋಗ್ಬಿಟ್ಟು ಇವನ್ 3 ಜನನೂ ಬಿಡಿಸ್ಕೊಬಿಟ್ಟು ಬರ್ತೀನಿ. ಈಚೆ ಕಡೆ ಸಾಲ ಫಲ ಮಾಡೋದ್ರ ಪರವಾಗಿಲ್ಲ, ಬಿಡಿಸ್ಕೊಬಿಟ್ಟು ಬರ್ತೀನಿ. ಹಬ್ಬ ಸಜ್ಜ, ಹೆಂಗನ ಮಾಡ್ಬಿಟ್ಟು ದಯವಿಟ್ಟು ಹೋಗ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ನಮ್ಮನ್ನು ಬಿಡಿಸ್ಕೊಂಡು ಹೋಗ್ಬಿಡಿ ಸಾಕು. ಬೇಕಾದ್ರೆ ನಿಮ್ಮನ್ನ ರಾಣಿ ರಾಣಿ ಥರ ನೋಡ್ಕೊತೀವಿ. ನಮ್ಮನ್ನು ಬಿಡಿಸ್ಕೊಂಡು ಹೋಗ್ಬಿಟ್ರೆ 3 ಜನ ಮಕ್ಕಳು ಅನ್ಕೊಬಿಡಿ. ನಿಮ್ಗೇನೆಯ ನಮ್ಮನ್ನು ಯಾರು ಕ್ಯಾರೆ ಅಂತಿಲ್ಲ. ನೀವೇನ ಬಿಡಿಸ್ಕೊಬಿಟ್ರೆ ನಿಮ್ಮನ್ನು 3 ಜನವೇ ಸೇರಿ ನಿಮ್ಮನ್ನು ಸಾಕ್ತೀವಿ, ದೇವ್ರಣೆಗೂ. ಹೂ ಕಣಕ್ಕ, ಇಷ್ಟು ದಿವಸ ಬರೀ ಲವ್ವರು 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 ಅನ್ಕೊಂಡು ಅವಳಿಗೆ ಹಾಕಿದ್ದಾಯ್ತು. ಆ ಬುಡ್ಡಿ ನೋಡ್ದ, ನಾನು ಜೈಲ್ಗೆ ಹೋಗಿದ ತಕ್ಷಣ ಓಟ ಕಿತ್ಕೊಂಡು ಹೊಂಟೋಗ್ಬಿಟ್ಟವಳು ಎಲ್ಲನೂ ಎತ್ಕೊಂಡು. ಈಗ ಬೇಡ, ನಿಮ್ಮ ನಮ್ಮ ಅಮ್ಮ ಅಂತ ಅನ್ಕೊಂಡು ನಾನು ಸಂದಾಕ್ ನೋಡ್ಕೊತೀನಿ. ದಯವಿಟ್ಟು ನಮ್ಮನ್ನ ಜೈಲಿಂದ ಬಿಡಿಸಿ. ಏನಾದರೂ ಪರವಾಗಿಲ್ಲ, ಹೆಂಗನಾಗಲಿ ನಿಮ್ಮ ಕಷ್ಟಕ್ಕೆ ನಾನು ಆಯ್ತೀನಿ. ದಯವಿಟ್ಟು ಬಿಡಿಸಿ. ಹ್ಞೂ ಕಣಮ್ಮ, ನೀನು ಒಬ್ಳು ಆರಾಮಾಗಿ ಹೋಗ್ಬೋದು ನೋಡಿ ಇಲ್ಲಿಂದ. ಇಲ್ಲ ಅಂತ ಹೇಳಿದ್ರೆ ಕಷ್ಟವಾಯ್ತದೆ. ನೀನು ಒಬ್ಳು ನೆಮ್ಮದಿಯಾಗಿ ಹೋಗ್ಬೋದು. ನಾವು 3 ಜನನೂ ಹೋಗೋಕ್ಕಾಗಕ್ಕಿಲ್ಲ. ಇರು, ಅವಾಜ್ ಅವಾಜ್ ಹಾಕ್ಬಿಟ್ಟು ಕೇಳ್ತೀನಿ. ನನ್ನ ಏನ್ ಅನ್ಕೊಬಿಟ್ಟವ್ರೆ? ಸುಮ್ಕೆ ಏನಿಯ ಬಂದ್ಬಿಟ್ಟು ನನ್ನ ಇಲ್ಲಿ ಹಿಡ್ಕೊಂಡು ಕೂಡಾಕಳಕ್ ನಾನು ಏನ್ ಅನ್ಕೊಂಡವ್ರೆ? ನನಗೇನು ಕಾನೂನು ಪ್ರಕ್ರಿಯೆ ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟವ್ರೆ ಇವರು? ಕರಿತೀರು ಪೊಲೀಸರನ್ನ ಕರೆದು ಅವಾಜ್ ಹಾಕ್ತೀನಿ. ನನ್ನನ್ನು ಏನು ಅನ್ಕೊಂಡವ್ರು ಇವರೆಲ್ಲನೂ ಅಂತ ಹೇಳಿ. ಅಲ್ಲ, ನನಗೆ ಈಗ ಕರ್ಕೊಬಿಟ್ಟು ಬಂದು ಇಕ್ಕಳ ಅವಶ್ಯಕತೆ ಏನೈತಿಲ್ಲಿ? ಸಪೋರ್ಟ್ ಮಾಡಿದೆ ಅಂದ ತಕ್ಷಣ ಮಡಿಕೊಬಿಡ್ಬೇಕಾ ನನ್ನ? ಕೇಳ್ತೀನಿ, ಸುಮ್ಕಿರು. ಓ ಪೊಲೀಸಪ್ಪ, ಪೊಲೀಸಪ್ಪ, ಯೋ ಬಾಯಿ ಕಡಿಕೆ. ಅಲ್ಲ, ಯಾರು ನನ್ನ ಕರ್ಕೊಂಬಿಟ್ಟು ಬಂದು ಇಲ್ಲಿ ಮಾಡಿಕೊಂಡ್ರದು? ಕರ್ಕೊಂಬಿಟ್ಟು ಬಂದು ಆಗ್ಲೇ 3-4 ದಿನ ಆಯ್ತು. ಇಲ್ಲಿ ಕರ್ಕೊಂಬಿಟ್ಟು ಬಂದು ನಿಮ್ಗೇನು ಮಾಡಕ್ಕೆ ಆಮೇಲೆ ನನ್ನನ್ನು ಯಾಕೆ ಕರ್ಕೊಂಬಿಟ್ಟು ಬಂದು ಇಲ್ಲಿ ಮಾಡಿಕೊಂಡಿದ್ರೆ? ನಾನೇನು ಕಳ್ತನ ಮಾಡಿವ್ನ? ಇಲ್ಲ ಏನನ್ನ ಬ್ಯಾರೆ ಏನಾರ ಮಾಡಿವ್ನ? ಹೇಳಿ ನೀವೇನೇನಿಯ? ಸುಮ್ಕೆ ನನ್ನ ತಕೊಂಬಿಟ್ಟು ಬಂದು ಜೈಲ ಕೂರ್ಸಿದ್ರೆ ನಮ್ಗೇನು ಕಾನೂನೇನು ಗೊತ್ತಾಗಕ್ಕಿಲ್ಲ ಅನ್ಕೊಬಿಟ್ರಾ? ಹಳ್ಳಿ ಮಂಗುಗಳು ಏನು ಗೊತ್ತಾಗಕ್ಕಿಲ್ಲ ನಮಗೆ. ನೀವು ಹೇಳ್ದಂಗೆ ಏನಿಯ ನಡೀತದೆ, ನೀವು ಹೇಳ್ದಂಗೆ ಏನಿಯ ನಡೆಯಲ್ಲ, ಕಾನೂನು ನಡೀತದೆ ಅಂತ ಅನ್ಕೊಬಿಟ್ರೆ ನಾವು ಹೇಗೆ ಎಲ್ಲ ಕಲ್ತ್ಕೊಂಡಿವಿ ಬಿಡಿ. ನೀವೇನು ಹೇಳೋ ಅವಶ್ಯಕತೆ ಇಲ್ಲ ಕಾನೂನು ಬಗ್ಗೆ ಎಲ್ಲನೂ. ನೋಡಿ, ಬಾಯಿ ಮುಚ್ಕೊಂಡು ನನ್ನ ರಿಲೀಸ್ ಮಾಡ್ಬಿಟ್ಟು ಕಳ್ಸಿದ್ರೆ ಏನಿಯ ಬದುಕ್ತೀರಾ? ಇಲ್ಲ ಅಂತ ಹೇಳಿದ್ರೆ ದೇವ್ರನ್ನೇ ಕೇಳ್ತೀನಿ. ನಾನಂತೂ TV9 ಕುಂತ್ಕೊಂಡು ಲಾಭ 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 ಅಂತ ಬಾಯಿ ಬಿಡ್ಕೊಬಿಟ್ಟೇನು. ಮೋಸ ಮಾಡ್ತಿದ್ದೀರ ನನಗೆ ಅಂತ ಹೇಳ್ಬಿಟ್ಟು ನಾನೇನು ಸುಮ್ಕೆ ಬಿಡಕ್ಕಿಲ್ಲ ನಿಮ್ಮನ್ನ. ಈಗ ಬಂದ್ರೆ ಏನಿಯ ಸರಿ, ನಾನು ಬಿಟ್ರೆ ಏನಿಯ ಸರಿ. ಅಮ್ಮ, ಇಷ್ಟೊಂದು ಅವಾಜ್ ಹಾಕಿದ್ರಿ ಹೆಂಗಮ್ಮ? ಭಯ ಆಗಕ್ಕಿಲ್ವಾ? ಅವ್ರು ಪೊಲೀಸರು ಕಣಮ್ಮ, ನಮ್ಮ ಮನೆ ಪಕ್ಕದ ಕಮಲಮ್ಮಕ್ಕ ಅಲ್ಲ. ಯಾರಾದ್ರೂ ಏನ್ಲ? ನಾನೇನ್ ತೆಪ್ ಮಾಡಿವ್ನಿ ಅಂತ ಕರ್ಕೊಂಡ್ಬಿಟ್ಟು ಬಂದಿಲ್ಲ ಹಾಕ್ಬೇಕು. ನಾನು ಏನ್ಲ ಮಾಡಿವ್ನಿ ಅಂತ ತೆಪ್ಪ? ನಾನೇನಾದ್ರೂ ಕಳ್ತನ ಮಾಡಕ್ ಬಂದಿವ್ನ ಹೇಳು? ಆದ್ರೂ ಹಳ್ಳಿನ ಕಿತ್ತಾಡ್ತಿರಲ್ಲ, ಆ ಕಿತ್ತಾಡಕ್ಕಿದೇನು ಹಳ್ಳಿ ಅಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲ. ಒಸಿ ಕಡಿಮೆ ಕಡಿಮೆ ಧ್ವನಿಯಾಗಿ ಕೇಳಿ, ಒಂಚೂರು ಕೇಳ್ಕೊಂಡ್ರೆ ಬಿಟ್ಟರೆ ನಮ್ಮನ್ನ ಅಷ್ಟೇನಿಯ. ಅಷ್ಟು ಬಿಟ್ರೆ ಇನ್ನು ಯಾವ್ದನ್ನ ಬಿಟ್ಟರೆ ಒಸಿ ಕೇಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಈ ಸುಮಿತಾಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಸೀನ್ ಗೀನ್ ಎಲ್ಲ ನನಗೆ ಇಲ್ಲ. ನಾನು ಯಾಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ತಗೊಬಿಟ್ಟು ಬಂದಿಲ್ಲ ಹಾಕವ್ರೆ ನನ್ನ. ನಾನು ಏನು ಅನ್ಕೊಂಬಿಟ್ಟವ್ರು ಅವರೆಲ್ಲನೂ. ಸುಮ್ಮನೆ ಇವ್ರು ಹೇಳ್ದಂಗೆಲ್ಲ ಕುಂತ್ಕೊಬಿಟ್ಟೆ ನಾನು. ಓಹೋ, ಕಾನೂನು ಗೊತ್ತಿಲ್ಲ ನಿಂಗೆ? ತಪ್ಪು ಮಾಡಿದಿರೋನ ಪೊಲೀಸ್ ಸ್ಟೇಷನ್ ಕರ್ಕೊಂಬಿಟ್ಟು ಬಂದು ಇಕ್ಕೊಳ್ಳೋದು ದೊಡ್ಡ ತಪ್ಪೇನೇನಿಯ? ನನಗೂ ಗೊತ್ತು. TV9 ಕುಂತ್ಕೊತೀನಿ ತಗ, ಇಲ್ಲ ಪಬ್ಲಿಕ್ ಟಿವಿನಾಗ ಕುಂತ್ಕೊತೀನಿ ತಗ. ಬುಡ್ಲಿ ಇಲ್ಲಿ ಪಬ್ಲಿಕ್ ಟಿವಿನಾಗ ಕುಂತ್ಕೊಂಡು ಲಬ 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 ಬಾಯ್ ಬಿಡ್ಕೊಳ್ಳೋದೇನಿಯ? ನಾನು ಯಾರನ್ನೂ ಬಿಡಕ್ಕಿಲ್ಲ. ಯಾಕೆ ಯಾರು ಗೊತ್ತಿಲ್ಲ? ನನ್ ಕೇಳೋ ಪ್ರಶ್ನೆಗಳು ನೋಡ್ಬಿಟ್ಟು ದೊಂಗ ಆಗ್ಬಿಟ್ರೆ ನೀವು? ಬನ್ನಿ ಬನ್ನಿ, ಇಲ್ಲಿ ಉತ್ತರ ಕೊಡ್ ಬನ್ನಿ. ಇವಾಗ ನಾನು ಕರ್ಕೊಂಬಿಟ್ಟು ಬಂದು ನಿಂತ್ಕೊಳ್ಳೋ ಅವಶ್ಯಕತೆ ಏನೈತಿಲಿ? ಏಯ್, ಇದನ್ನೇನು ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ಯಾ, ಫಿಶ್ ಮಾರ್ಕೆಟ್ ಅಂತ ಅನ್ಕೊಂಡಿದ್ಯಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಸುಮ್ಮನೆ ಕುತ್ಕೊಳಕ್ಕಾಗಲ್ವಾ? ಕೇಸ್ ನಡೀತೈತೆ, ಬಾಯಿ ಮುಚ್ಕೊಂಡು ಕುತ್ಕೋಬೇಕಲ್ಲಿ. ಹದ್ ಬಿಟ್ಟು ಏನು ಕಿರ್ಚಾಡ್ತಿರೋದು? ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರಲ್ಲ ಎಲ್ಲ ಸೇರ್ಕೊಂಡು. ನೋಡು ಸುಮ್ಮನೆ ಕುತ್ಕೊಬಿಡು. ಕೇಸು ನಿಂದಲ್ಲ, ಅಲ್ಲಿ ಯಾವುದೋ ಒಂದು ಕೊಲೆ ಪ್ರಕರಣ ಬಂದೈತೆ, ನಾನು ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ. ನೀನು ಸುಮ್ಮನೆ ಕಿರ್ಚಾಡ್ಕೊಂಡು ಕುತ್ಕೊಂಡ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಈಗಲೇ ಹೇಳಿದ್ದೀನಿ, ನಮಗೆ ಮೊದಲೇ ನಿಂದು ಒಬ್ಬಳದೇ ಕೇಸಲ್ಲ, 1000 ಕೇಸುಗಳವಲ್ಲಿ ಹ್ಯಾಂಡ್ಲ್ ಮಾಡೋಕ್ಕೆ. ಕಳ್ತನ ಮಾಡಿದ್ದೀರಾ, ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ.
ನನಗೇನ್ ಲಾಯರಿ ಪಾಯಿಂಟ್ ಗೊತ್ತಿಲ್ಲ ಅನ್ಕೊಬಿಟ್ರೆ ನನಗೂ ಎಲ್ಲ ಪಾಯಿಂಟ್ ಗೊತ್ತು. ಏನು ನೀವು ಏನ್ ಅನ್ಕೊಬಿಟ್ರೆ ನಂಗೇನು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ರೆ ಯಾಕೆ ನಾನೇನ್ ಕಳ್ತನ ಮಾಡಿವ್ನಿ? ಏನ್ ಮಾಡಿವ್ನಿ ನಾನು? ಕಳ್ತನ ಮಾಡಿಲ್ಲ, ಎಂತದೂ ಮಾಡಿಲ್ಲ. ಅದ್ ಹೆಂಗ್ ನಾನು ಕರ್ಕೊಂಡ್ಬಿಟ್ಟು ಬಂದು ಮಡಿಕೊಂಡ್ರೆ ಇಲ್ಲಿಗೆ ನೀವು? ನಿಮ್ಗೆ ಯಾವ ಅಧಿಕಾರ ಕೊಟ್ಟರು? ನೀವು ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಿಟ್ಟು ಬಂದು ಮಡಿಕೊಳಕ್ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ನಾನು ಕಳ್ತನ ಮಾಡಿಲ್ಲ, ಎಂತದೂ ಮಾಡಿಲ್ಲ. ಸುಮ್ಕೆ ಮಡಿಕೊಂಡಿರೆ ನನ್ನ? ಈ ನನ್ನ ಮಕ್ಕಳಾದ್ರೆ ಕಳ್ತನ ಮಾಡೋರೆ ಕರ್ಕೊಂಡ್ಬಿಟ್ಟು ಬಂದು ಮಡಿಕೊಂಡಿರೆ. ನಾನೇನ್ ಮಾಡಿವ್ನಿ ತೋರ್ಸಿ. ನಾನು ತಪ್ಪು ಮಾಡಿರೋದು ಏನು ಅಂತ CCTV ನಾಗ ತೋರಿಸಿ ಅಷ್ಟೇನೇನಿಯ. ಓಹ್ ನನಗೆ ಗೊತ್ತು ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಹೋಯ್ತೀನಿ. ಟಿವಿನಾಗ ಹೋಗಿ ಕುಂತ್ಕೊಂಡು ಬಾಯ್ ಬಿಡ್ಕತೀನಿ. ನಿಮ್ಮ ಬಗ್ಗೆ ನೀ ಹೇಳ್ತೀನಿ. ಇವಮ್ಮ ಪೊಲೀಸಮ್ಮ ಸ್ಯಾನೆ 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 ನನಗೆ ಹಿಂಸೆ ಕೊಟ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಅಂತ ಹೇಳ್ತೀನಿ. ಏನೋ ಮಾತಾಡಕ್ಕೆ ಅಂತ ಬಿಟ್ರೆ ಮಾತು ತುಂಬಾ ಅತಿ ಆಗ್ತೈತೆ. ಏನ್ ಅನ್ಕೊಂಡಿದ್ಯಾ? ತಪ್ಪು ತಪ್ಪು ಮಾಡಿಲ್ಲ ನೀನು ಮನ್ಯಾಳಿ. ಯಪ್ಪ ನನ್ನ ಯಾಕೆ ಹೊಡಿತಾ ಇದ್ದೀರಾ? ತಪ್ಪು ಮಾಡಿಲ್ಲ ಅಂತಲ್ಲ, ಅದೇನೋ ಕುತ್ಕೊಂಡೇನೋ ಈಚೆ ಕಡೆ ಹೋಗ್ಬಿಟ್ಟು ಅದೇನೋ ನ್ಯೂಸ್ ಕುತ್ಕೊಂಡೇನೋ ಕಿತ್ತಾಕತ್ತೀನಿ ಅಂತಂದಲ್ಲ. ಹೋಗ್ ಕಿತ್ತಾಕ ಹೋಗೋದೇನು ಕಿತ್ತಾಕಂತಿ ಅಂತ ಸುಮ್ನೆ ನೀನು ಇಲ್ಲಿ ಇರಿಸ್ಕೊಳಕ್ ನಮ್ಗೇನು ತಲೆ ಕೆಟ್ಬಿಟ್ಟೈತಾ? ನೀನು ಕರ್ಕೊಂಡ್ಬಿಟ್ಟು ಬಂದು ಸುಮ್ನೆ ಜೈಲ್ಗೆ ಹಾಕೊಂಡು ಇಲ್ಲಿ ಕುತ್ಕೊಂಡು ಜಡಿಯಕ್ಕೆ ನಂಗೇನು ತಲೆ ಕೆಟ್ಟೈತೇನೆ? ಮೊಳ್ಳಿ ನನ್ನ ಟೈಮ್ ವೇಸ್ಟ್ ಮಾಡಿಸ್ತಿದ್ಯಾ? ಕಳ್ಳಂಗೆ ಆ ಕಳ್ತನದಿಂದ ತಪ್ಪಿಸ್ಕೊಳಕ್ ಸಪೋರ್ಟ್ ಮಾಡಿದ್ ನೀನೇ ತಾನೆ? ಓಡೋಗು 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 ಮರದ ಮೇಲೆ ಬಚ್ಚಿಕ್ಕಿದ್ದು ನೀನೆ, ಅವ್ನು ಓಡ್ ಕಳ್ಸಿದ್ದು ನೀನೆ. ಒಬ್ಬ ಅಪರಾಧಿನ ಇಟ್ಕೊಂಡು ಅವನ್ನ ಮನೆ ಒಳಗಡೆ ಇಟ್ಕೊಂಡು ಅವ್ನಿಗೆ ಸೆಕ್ಯೂರಿಟಿ ಕೊಡೋದನ್ನು ತಪ್ಪೇನೇನೆ. ಅಷ್ಟೇ ಅಲ್ಲ, ಕಳ್ಳಂಗೆ ಫುಲ್ ಸಪೋರ್ಟ್ ಮಾಡಿರೋ ನೀನು ದೊಡ್ಡ ಕಳ್ಳಿನೇನೆ. ಮೇಡಮರೇ ಬುಟ್ಬಿಡಿ ಬುಟ್ಬಿಡಿ ಮೇಡಮರೇ ಬುಟ್ಬಿಡಿ ಯವ್ವ ಬುಟ್ಬಿಡಿ. ಆಕೆ ಈಗ ಅದೇನೋ ಲಾಯರ್ ಪಾಯಿಂಟ್ ಹಾಕ್ತೀನಿ ಅಂದಲ್ಲ, ಲಾಯರ್ ಪಾಯಿಂಟ್ ಅಲ್ಲ ಲಾ ಪಾಯಿಂಟ್. ಆಕೆ ಅದೇನೇನ್ ಪಾಯಿಂಟ್ ಹಾಕ್ಬೇಕು ಆಕೆ ಹಾಕು. ಕಳ್ಳಂಗ್ ತಪ್ಪಿಸ್ಕೊಳಕ್ ಸಪೋರ್ಟ್ ಮಾಡ್ತೀಯಾ? ಅವ್ನು ನಿನ್ ಮಗನೇ ಇರ್ಬೋದು, ನಿನ್ ಗಂಡನೇ ಇರ್ಬೋದು, ಯಾವನೇ ಇರ್ಬೋದು, ತಪ್ಪಿಸ್ಕೊಳಕ್ ಸಪೋರ್ಟ್ ಮಾಡಿದ್ರೆ ನೀನು ಕಳ್ಳಿನೇ. ಕಳ್ತಂದಾಗ ಪಾಲ್ ತಗೊಂಡ್ ತಿಂದಿರೋಳು ನೀನು ಕಳ್ಳಿನೇ. ನಮ್ಮಲ್ಲಿ ಕೆಲಸ ಐತೆ, ಯಾವ್ದೋ ಕೊಲೆ ಪ್ರಕರಣ ಬಂದೈತೆ, ಅಟೆಂಡ್ ಮಾಡ್ತಾ ಇದೀನಿ ಅಂತಂದ್ರೆ ಬಿಡದಿದ್ದಂಗೆ ಆಟ ಆಡಿಸ್ತಾ ಇದೀಯಾ? ಮಾತಾಡು, ಹಾಕು ಲಾಯರ್ ಪಾಯಿಂಟ್ ಹಾಕಿ ಇವಾಗ ನೋಡೋಣ. ಆಕೆ ಮೇಡಮರೇ ಬುಡಿ ಆಕೆ ಹಾಕೋ. ಅದೇನ್ ಲಾಯರಿ ಪಾಯಿಂಟ್ ಹಾಕ್ತಿ ಹಾಕೋ, ಉತ್ತರ ಕೊಡ್ತೀನಿ. ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನಿ, ನನ್ನ ಹತ್ರ ಆಟ ಆಡ್ತಾ ಇದೀಯಾ? ನೋಡ್ತಾನೆ ಇದೀನಿ. ಏನೋ ಬಿಡು, ಸೈಲೆಂಟ್ ಆಗಿ ಕಳ್ಸ್ಕೊಡೋಣ ಅಂತಾನೆ ಅನ್ಕೊಂಡಿದ್ದೆ. ಇನ್ನೊಂದು 2 ದಿನ ಇಟ್ಕೊಂಡು ಸುಮ್ಮನೆ ಕಳ್ಸ್ಕೊಟ್ಬಿಡೋಣ. ಪಾಪ ಬಿಡು, ಹೆಣ್ಣೆಂಗ್ ಸಲ್ವಾ ಇಷ್ಟೊಂದು ಇವ್ರು ಹೆಂಗೋ ಗಂಡಸ್ರು ಹೆಂಗೋ ಇದಾಗ್ತಾರೆ, ನಿಮ್ಮ ಮೇಲೆ FIR ಆಗಿಲ್ಲ. ಕಳ್ಸ್ಕೊಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನೀನ್ ಮಾಡ್ತಿರೋ ದುರಂಕಾರ ದಾಟಕ್ಕೆ ಬಿದ್ದಿರು, ಇಲ್ಲೇ ಬಿದ್ದಿರು. ನಿನ್ ದೌಲತ್ಗೆ ಸರಿಯಾಗಿರೋ ಜಾಗಕ್ಕೆ ಬಂದಿದ್ಯಾ ನೀನಂತೂ. ಏನೋ ಪಾಪ ಅಂತ ನಾನು ಸುಮ್ಮನೆ ಇದ್ರೆ ನನ್ಗೆ ಲಾಯರ್ ಪಾಯಿಂಟ್ ಹಾಕ್ತೀನಿ, ಟಿವಿನ ಕೂತ್ಕೊಂಡು ಬಾಯ್ ಬಿಡ್ಕಂತೀನಿ ಅಂತೀಯ? ಏನೇ ಬಾಯ್ ಬಿಡ್ಕಂತೀಯ? ಇವತ್ತೇ ಹೋಗಿ FIR ಆಗ್ತೀನಿ ನಿನ್ ಮೇಲೆ. ಬಾಯ್ ಬಿಡ್ಕಂತಲ್ಲ ಏನೇ ಬಾಯ್ ಬಿಡ್ಕಂತೀಯ? ಕಳ್ಳಂಗ್ ಸಪೋರ್ಟ್ ಮಾಡೋದು ತಪ್ಪಲ್ವಾ? ಅವ್ನಿಗೆ ಶಿಕ್ಷೆ ಕೊಡಿಸ್ಬೇಕೋ ಇಲ್ಲಾಂದ್ರೆ ಅವ್ನು ಓಡ್ ಕಳಿಸ್ಬೇಕೋ? ನೀನು ಅವ್ನು ಓಡಾಕ್ತಾವನೇ ಓಡೋಗು ಮಗನೇ ಸಿಗ್ಬೇಡ ಕೈಗೆ, ಓಡೋಗು ಅಂತ ಹೇಳ್ಕೊಡ್ತೀಯಾ ಕಳ್ಳಿ? ಯವ್ವ ಮೇಡಮರೇ, ನಂತಿತ್ತ ಇಂಥ ಕೆಲಸ ಎಲ್ಲ ಮಾಡಕ್ಕಿಲ್ಲ. ನಂಗೆ ಗೊತ್ತಿಲ್ಲ ಮೇಡಮರೇ, ಅದು ತೆಪ್ಪು ಅಂತ ಹೇಳ್ಬಿಟ್ಟು ದೇವ್ರನೇ ಗೊತ್ತಿದ್ರೆ ನಾನು ಹಂಗೆಲ್ಲ ಓಡೋಗು ಅಂತೆಲ್ಲ ಸಪೋರ್ಟ್ ಮಾಡ್ತಿರಲಿಲ್ಲ ಮೇಡಮರೇ. ದಯವಿಟ್ಟು ಬಿಟ್ಬಿಡಿ. ಗೊತ್ತಿಲ್ದಿದ್ದಂಗೆ ಮಾಡ್ರ ತೆಪ್ಪದು. ಗೊತ್ತಿದ್ದು ಮಾಡಿದ್ದಲ್ಲ, ಏನೋ ಗೊತ್ತಿಲ್ದಿದ್ದಂಗೆ ಮಾಡಿದ್ದು. ಅದೇನೋ ನಂಗೂನು ಲಾಯರಿ ಪಾಯಿಂಟ್ ಗೊತ್ತು, ನನಗೂ ಕಾನೂನು ಗೊತ್ತು ಅಂತ ಹೇಳ್ತಿದ್ಯಾ? ಯಾಕೆ ಕಾನೂನು ತಿಳ್ಕೊಂಡಿರೋಳು ನಿನಗೆ ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಿಲ್ವಾ ನಿನಗೆ? ಲಾಯರಿ ಪಾಯಿಂಟ್ ಗೊತ್ತು ಅಂತೀಯಾ? ಕಳ್ಳನ್ನ ಸೇವ್ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಕಳ್ಳಂಗೆ ಏನು ಸಹಾಯ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಇಟ್ಕೊಂಡ್ಬಿಟ್ಟು ಬಂದು ಹಾಕಿದ್ದೀರಾ ಅಂತ ಹೇಳ್ತಿದ್ಯಲ್ಲ, ಈಗ ಹೇಳ್ತಿದ್ದೀನಲ್ಲ, ಇದೆಲ್ಲ ಮಾಡ್ರೆ ತಪ್ಪಲ್ವಾ? ಲಾಯರಿ ಪಾಯಿಂಟ್ ಹಾಕಿ ಇವಾಗ ನೋಡೋಣ. ಅದೇನು ಲಾಯರಿ ಪಾಯಿಂಟ್ ಹಾಕ್ತೀವಿ? ಆಕೆ ಸುಮ್ಮನೆ ಟೆನ್ಷನ್ ಕೊಡ್ತಾಳೆ. ಈಚೆ ಕಡೆ ನನ್ಗಲ್ಲಿ 1000 ಕೆಲಸಗಳವೆ. ಇವಳ ಹತ್ರ ಬಂದು ನೋಡು, ಬಾಯಿ ಮುಚ್ಕೊಂಡು ಕೂತಿರ್ಬೇಕು. ಅತಿ ಆಯ್ತು ಎಲ್ರದೂನು. ನೋಡಿ, ದುಡ್ಡು ಕಟ್ಕೊಟ್ಟು ಹೋಗ್ತೀರಾ? ಆ ಯಪ್ಪ ಕೇಸ್ ವಾಪಸ್ ತಗಂತಾನಂತೆ. ದುಡ್ಡು ಕಟ್ಕೊಂಡಿಲ್ಲ ಅಂದ್ರೆ ಮುಚ್ಕೊಂಡಿಲ್ಲ ಬಿದ್ದಿರ್ರಿ, ಕೇಸ್ ಹಾಕ್ತೀನಿ, ಕೋರ್ಟೇ ತೀರ್ಮಾನ ಮಾಡ್ತೈತೆ ಏನ್ ಮಾಡ್ಬೇಕು ನೀವೆಲ್ಲನೂ ಅಂತ. ಮಳ್ಳಿ ಮಿಂಚುಳ್ಳಿಗಳು ನೀವೆಲ್ಲನೂ ಸರಿಯಾಗಿದ್ದೀರಾ 4 ಜನನೂ. ನಿಮ್ ಜನ್ಮಗಳಿಗೆ ಇಷ್ಟು ಏನೋ ನೆಟ್ಟಗ್ ಮಗುನ್ ಬೆಳ್ಸಕ್ ಯೋಗ್ಯತೆ ಇಲ್ಲ, ಕಳ್ಳನ್ ಮಾಡಿಕ್ಕಿದ್ಯಾ? ನೀನ್ ಇನ್ನೇನ್ ಮಾಡ್ತಿದ್ದೆ ಮನೆಯಾಗೆ? ಏನೇರೆ ಮಾಡ್ತಿದ್ದೆ? ಮಗುನ್ ಬೆಳ್ಸದ್ ಬಿಟ್ಟು ಕಳ್ಳನ್ ಮಾಡಿ ಕೂರ್ಸಿದ್ಯಾ, ಜೊತೆಗೆ ನೀನು ಬಂದು ಜೈಲಾಗ ಕೂತಿದ್ಯಾ. ನಿನ್ನ ಬಾಳಗೆ ಇಷ್ಟು ಬೆಂಕಿ ಯಾಕ? ನೀವೇನೋ ಬದ್ಲಾಗಲ್ಲ ಬಿಡಿ, ಈ ಜೀವ ಮಂದಾಗೆಲ್ಲ ಬದ್ಲಾಗಲ್ಲ ನೀವಂತೂ. ಇನ್ನೊಂದ್ಸಲ ತುಟ್ಟುಕ್ ಬಿಟ್ಟುಕ್ ವಾಯ್ಸ್ ಈಚೆ ಕಡೆಗೆ ಬರಬೇಕು. ಇಲ್ಲಿ ಬಂದು ಈಗ ಹೊಡೆದಿರೋದಲ್ಲ, ಇನ್ನೂ ಸರಿಯಾಗಿ ಬಿಗ್ದೋಗ್ಬಿಡ್ತೀನಿ. ಇಲ್ಲ ಮೇಡಮರೇ, ಮಾತಾಡಕ್ಕಿಲ್ಲ, ನಾನು ಮಾತಾಡಕ್ಕಿಲ್ಲ. ಮಾತಾಡಲ್ಲ, ನೀನನ್ಕಿಂತ ಮಾತಾಡಲ್ಲ ಮೇಡಮರೇ. ದಯವಿಟ್ಟು ಬಿಟ್ಬಿಡಿ ನನ್ನ. ನಿಜವಾಗ್ಲೂ ಮಾತಾಡಕ್ಕಿಲ್ಲ. ಮಾತಾಡಿದ್ರೆ ಬೇಕಾದ್ರೆ ನೀವು ಅವಾಗ ಬಂದು ಹೊಡೀರಿ. ನಾನು ಮಾತಾಡೋದೆಲ್ಲ ಸುಳ್ಳು ಮೇಡಮರೇ. ನಾನು ಮಾತಾಡಕ್ಕಿಲ್ಲ ಮೇಡಮರೇ. ನೋಡು, ಸುಮ್ಮನೆ ಇದು ಬಿಡ್ಬೇಕು ಎಲ್ಲನೂ ಅಷ್ಟೇನೆ. ಅದೇನಾಯ್ತೋ ಕೋರ್ಟಾಗ ನೋಡ್ಕೊಳ್ರಿ. ನೀವು ಲಾಯರ್ನ ಇಟ್ಕೊಂತೀರೋ, ಯಾರನ್ನ ಇಟ್ಕೊಂತೀರೋ, ನಿಮ್ಮ ಮನೆಯವ್ರನ್ನ ಯಾರನ್ನ ಕರೆಸ್ತೀರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಲಾಯರ್ನ ಇಟ್ಕೊಂಡು ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ, ಸರಿನಾ? ಕೋರ್ಟಿಗೆ ಸಬ್ಮಿಟ್ ಮಾಡೋ ಜವಾಬ್ದಾರಿ ನಮ್ದು ಅಷ್ಟೇನೆ. ಸುಮ್ಮನೆ ಬಿಡಬೇಕು ಅನ್ಕೊಂಡಿದ್ದೆ, ಬಿಡಲ್ವೇ ನಿನ್ನ? ಬಿಡಲ್ಲ. FIR ಹಾಕ್ತೀನಿ. ನೀನು ಪಾಪ ಅನ್ಕೊಂಡು ನಾನು ಸುಮ್ಮನೆ ಇದ್ದೆ, ಮಾಡ್ತೀನಿ.
ಮೇಡಮ್ ಅವರೇ ದಯವಿಟ್ಟು ಹಂಗೆ ಮಾಡಬೇಡಿ ಮೇಡಮ್ ಅವರೇ, ನಂಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗ್ಬಿಟ್ಟೈತಿ, ಏನೋ ತಿಳಿದಿದ್ದಂಗೆ ಏನೋ ಮಾಡ್ಬಿಟ್ಟೆ, ನಾ 3 ಜನದಾಗ ಕಿತ್ತಾಡ್ತೀನಲ್ಲ ಹಂಗೆ ಅಂತ. ಮೇಡಮ್ ಅವರೇ ಇನ್ನೊಂದು ಕಿತ್ತ ಇಂಥ ತಪ್ಪು ಮಾಡೋಕ್ಕಿಲ್ಲ, ಬಿಟ್ಬಿಡಿ ಮೇಡಮ್ ಅವರೇ, ಇನ್ನೊಂದು ಕಿತ್ತ ದೇವ್ರನ್ನ ಇಂಥ ತಪ್ಪು ಮಾಡೋಕ್ಕಿಲ್ಲ ಮೇಡಮ್ ಅವರೇ. ಈಗ ಮಾಡಿದ್ಯಲ್ಲ ಅದಕ್ಕೆ ಶಿಕ್ಷೆ ಅನ್ಭವ್ಸು, ಆಮೇಲೆ ಮುಂದಕ್ಕೆ ಮಾಡ್ಬೇಕಾ ಮಾಡಬಾರ್ದಂತ ಆಮೇಲೆ ನಿರ್ಧಾರ ಮಾಡು, ಸರಿನಾ? ಅಯ್ಯೋ ಅಮ್ಮ, ನಾನು ಹೇಳಿಲ್ವ ನಿಂಗೆ ಬ್ಯಾಡ ಕಣಮ್ಮ ಹಂಗೆಲ್ಲ ಕೂಗೋದು ಬ್ಯಾಡ ಕಣಮ್ಮ ಅಂತ ಹೇಳಿದ್ರೆ ಏನು ಜೋರಾಗಿ ಆವಾಜ್ ಆಗ್ತಿಲ್ಲಮ್ಮ. ಆವಾಜ್ ಹಾಕಕ್ಕಿನ್ನ ಪಕ್ಕದ ಮನೇಲಿ ಅಂತ ಕೆಟ್ಟೋಗ್ಬಿಡ್ತೀನಮ್ಮ. ನೀನು ಆವಾಜ್ ಹಾಕಿದ್ದೆಲ್ಲ ಆವಾಜ್ ಹಾಕ್ಸ್ಕೊಂಡು ಕೇಳಿಸ್ಕೊಳಕ್ಕೆ ಕೊಂಡು ನೋಡಮ್ಮ ಹೆಂಗೆ ಊದ್ಕೊಬಿಟ್ಟೈತೆ ನಿಂದು ಅಂತ ಹೇಳಿ. ಇದೆಲ್ಲ ಬೇಕಿತ್ತ ಪೊಲೀಸರು ತಗೋದು ತಿನ್ನೋದು ಎಲ್ಲನೂ. ಸುಮ್ನೆ ಕುಂತ್ಕೊಳ್ಳ ಸುಮ್ಕೆನೇನಿಯ, ಏನೋ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡನಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದ್ರೆ ನನ್ಗೇನಿಯ ನೀವು ಕ್ಯಾರೆ ಅಂದಿದ್ದಂಗೆ ಸಪೋರ್ಟ್ ಮಾಡಿದಂಗೆ ಇದಿರಲ್ಲ. ನೀವಿನ್ ಯಾ ಸೀಮೆ ಬಡ್ಡಿಗಳು ಇರಬೇಡ ಹೇಳು. ಒಂದ್ ಚೂರಾದ್ರು ಏನಾರ ಸಪೋರ್ಟ್ ಮಾಡಿದ್ರೆ ನೀವು ನನಗೆ ಹೇಳಿ. ಒಂದ್ ಚೂರನ್ನ ಮಾಡಿದ್ರೆ ಇಲ್ಲ, ಪೊಲೀಸರು ಹೊಡಿತಿದ್ರೆ ಸುಮ್ನೆ ನಿಂತ್ಕೊಂಡು ನೋಡ್ತಿದ್ರಲ್ಲ. ಇನ್ನೇನು ಪೊಲೀಸ್ನವ್ರು ಹಿಡ್ಕೊಂಡು ಇಕ್ಕಾಯ್ತದೇನಮ್ಮ? ನಾನ್ ನಿಮಗ್ ಸಹಾಯ ಮಾಡಕ್ ಹೋಗ್ಬಿಟ್ಟು ನಾನೇ ಮೆಟ್ನಾಗ ಹಾಕಿಸ್ಕೊಂಡಲ್ಲ ಅಂತ ಬೇಜಾರಾಯ್ತೈತೆ. ಮಗ ನಮ್ ಪಾಲ್ಗೆ ಯಾರು ಇಲ್ಲ, ಇನ್ನ ಈಚೆ ಕಡೆಗೆ ಹೋಗೋದು ಇಲ್ಲ, ಇನ್ ಪರ್ಮನೆಂಟ್ ಆಗಿ ಇಲ್ಲೇನೇ ಇರೋದು ಫಿಕ್ಸ್ ಮಾಡ್ಕೊಬಿಡು. ಇನ್ ಪರ್ಮನೆಂಟ್ ಕಂಡ್ಲ ನಾವಂತೂ ಇಲ್ಲೇನೇ ಪರ್ಮನೆಂಟ್ ಆಗಿ ಇಲ್ಲೇನೇ ಇದ್ಬಿಡ್ತೀವಿ ಅಂತ ಅನ್ನಿಸ್ತದೆ. ಹೆಂಗೋ 2 ದಿನ ಬಾಯಿ ಮುಚ್ಕೊಂಡು ಇದ್ದಿದ್ರೆ ಈಚೆ ಕಡೆ ಕನ ಹೋಯ್ತಿದ್ದೆ, ನಿಮ್ಮನ್ನಾದ್ರೂ ಬಿಡಿಸ್ಕೊಂಡು ಹೋಗ್ಬೋದಿತ್ತು. ಈಗಿನ ಪೊಲೀಸರು ಅಮ್ಮ ಬಿಡಾಕಿಲ್ಲ ನನ್ನಂತೂ. ಹೋಗ್ಲಿ ಬಿಡಮ್ಮ, ಶಾನೆ ಮಾತಾಡ್ಬಿಟ್ಟು ಅನಿಸ್ತದೆ. ಪೊಲೀಸ್ ಅಮ್ಮಂಗೆ ಶಾನೆ ಬೇಜಾರಾಗೋಗ್ಬಿಟ್ಟೈತೆ, ಅದಕ್ಕೆ ನೀ ಹಂಗೆ ಹಿಡ್ಕೊಂಡು ಹೊಡೆದವಳು ಅಷ್ಟೇ. ಬಿಡು, ಇನ್ನೇನು ಬೇಜಾರು ಮಾಡ್ಕೊಬೇಡ, ಇನ್ನೇನು ಆಗಕ್ಕಿಲ್ಲ. ನಮ್ಗೆ ಯಾರೋ ಒಬ್ರು ಕಾಪಾಡ್ತಾರೆ ಬಿಡು. ನಾವು ಅವತ್ತಿಂದ ನ್ಯಾಯವಾಗಿದ್ದಿದ್ರೆ ನಾನು ಹೆಂಡ್ತಿನೇ ಬಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿರೋಳು. ನಾನು ನ್ಯಾಯವಾಗಿಲ್ವಲ್ಲ, ಅದಕ್ಕೆ ಹಿಂಗಾಗಿರೋದು. ನೀನ್ ಹೆಂಡತಿ ಬಗ್ಗೆ ಮಾತಾಡ್ಬೇಡ, ಸುಮ್ಕಿರ್ಲ. ಕಷ್ಟ ಇದ್ದಾಗ ಬರ್ದಿದ್ದಂಗೆ ನೀ ಎಲ್ಲ ಮಾಡೇಳವಳು, ಕಿತ್ತೋದವಳು. ಏನಾರ ಬಂದ್ಬಿಟ್ಟು ಏನಾರ ಸಹಾಯ ಪಹಾಯ ಮಾಡ್ದಳೇನಿಲ್ಲ ಅವಳು. ಏನಿಲ್ಲ ಮಗ, ಅವಳನ್ನ ಮಾತ್ರ ನೀನ್ ನಂಬಕ್ ಹೋಗ್ಬೇಡ. ನಾವು ಕಷ್ಟ ಇದ್ದಾಗ ಬರ್ದಿರೋಳು ನನ್ನ ಸೊಸೆನೇ ಅಲ್ಲ ಅವಳು, ನನ್ನ ಕೂದ್ಲಿಗೆ ಸಮಾನ ಅವಳು. ಅವಳು ಮಕ ಮುಚ್ಚ ಬಂದು ಬುಡ್ಸ್ಕೊಂಡು ಹೋಯ್ದ ಅವಳು. ಬುಡ್ಸ್ಕೊಂಡು ಹೋಗಿಲ್ಲ, ನಿಮ್ಮ ಅಪ್ಪನೂ ಅಷ್ಟೇ, ನೀ ಬುಡ್ಸ್ಕೊಂಡು ಹೋಗಿಲ್ಲ. ಹೋಗ್ಲಿ ಬಿಡಮ್ಮ, ಹೋಗ್ಲಿ ಬಿಡು. ಇನ್ನು ಅವ್ರನ್ನ ಬಿಟ್ಬಿಡೋಣ, ಅವ್ರ ಸವಾಸ ನಮಗೆ ಬೇಕಾಗಿಲ್ಲ, ಬಿಟ್ಬಿಡ ನೀ. ಈಗ ನೀನು ಸಮಾಧಾನ ಮಾಡ್ಕೊ ನೀನು. ಇನ್ನೇನು ಮಾಡೋಂಥ ಪರಿಸ್ಥಿತಿನ ನಾವಿಲ್ಲ. ಏನೋ ಒಂದು ಆಯ್ತದೆ, ಹೊಸಿ ನೋವಾಗೈತೆ ಅನಿಸ್ತದೆ. ಹೊಸಿ ಹಂಗೆ ಹೊರಿಕೊಂಡು ಮನೆ ಕಬಿಡತ್ತ ಸ್ವಲ್ಪ ಹೊತ್ತು. ಸರಿ ಕಣ್ಲ, ನಾನು ಮಾತಾಡಿದ ತಪ್ಪೆ. ಸ್ವಲ್ಪ ಹೊತ್ತು ಮನೆ ಕತ್ತೀನಿ, ಕಣ್ಣೆಲ್ಲ ನೋವ್ತೈತೆ.